ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವೇ ಇದ್ದು ಕಟಪಾಡಿ ಶಿರ್ವ ಬೆಳ್ಮಣ್ ಮುಖ್ಯ ರಸ್ತೆಯ ದುರಸ್ತಿಗೆ ಆಗ್ರಹಿಸಿ ಯುವ ಕಾಂಗ್ರೆಸ್ನವರು ಪ್ರತಿಭಟನೆ ನಡೆಸಿರುವುದು ಹಾಸ್ಯಾಸ್ಪದ ಎಂದು ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿ ಹೇಳಿದರು. ಅವರು ಕಾಪು ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದರು. ಯುವ ಕಾಂಗ್ರೆಸ್ ಸಮಿತಿ ವತಿಯಿಂದ ಕಟಪಾಡಿ ಶಿರ್ವ ಬೆಳ್ಮಣ್ ಮುಖ್ಯ ರಸ್ತೆಯಲ್ಲಿ ನಡೆದ ರಸ್ತೆ ತಡೆ ಖಂಡಿಸಿ ಕಾಪು ವಿಧಾನಸಭಾ ಕ್ಷೇತ್ರದ ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿ ಅವರು ಕಾಪು ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿದರು. ಪ್ರಸ್ತುತ ಕಾಂಗ್ರೆಸ್ ಸರ್ಕಾರವಿದ್ದು ರಸ್ತೆಗಳ ಅಭಿವೃದ್ಧಿಗೆ ಅನುದಾನ ನೀಡಬೇಕಾಗಿರುವುದು ಸರ್ಕಾರದ ಹೊಣೆಯಾಗಿದ್ದು, ಈ ಪ್ರತಿಭಟನೆಯು ಸರ್ಕಾರದ ವೈಫಲ್ಯದ ವಿರುದ್ಧ ನಡೆಸಬೇಕೇ ಹೊರತು ಕ್ಷೇತ್ರದ ಶಾಸಕನ ವಿರುದ್ಧ ಪ್ರತಿಭಟಿಸುತ್ತಿರುವುದು ಹಾಸ್ಯಾಸ್ಪದವಾಗಿರುತ್ತದೆ. 2024-25ನೇ ಸಾಲಿನಲ್ಲಿ ಕಟಪಾಡಿ ಶಿರ್ವ ನಂದಿಕೂರು 5.40 ಕಿಲೋಮೀಟರ್ ವರೆಗೆ ಸಿಆರ್ಐಎಫ್ ಫಂಡ್ನಿಂದ 600 ಲಕ್ಷ ಅನುದಾನ ನನ್ನ ಪ್ರಸ್ತಾವನೆಯ ಮೇರೆಗೆ ಬಿಡುಗಡೆಯಾಗಿದ್ದು ಕೆಲಸ ಪೂರ್ಣಗೊಂಡಿರುತ್ತದೆ. ಈಗಾಗಲೇ ಲೋಕೋಪಯೋಗಿ ಇಲಾಖಾ ವ್ಯಾಪ್ತಿಯ ಜಿಲ್ಲಾ ಹಾಗೂ ರಾಜ್ಯ ಹೆದ್ದಾರಿಗಳಲ್ಲಿ ರಸ್ತೆಗಳ ನವೀಕರಣ ಕಾಮಗಾರಿಯ ಬಗ್ಗೆ ಇಲಾಖಾ ಅಧಿಕಾರಿಗಳಲ್ಲಿ ರಸ್ತೆಗಳನ್ನು ನವೀಕರಣಗೊಳಿಸುವ ಬಗ್ಗೆ ಅಂದಾಜು ಪಟ್ಟಿಯನ್ನು ತಯಾರಿಸಲಾಗಿರುತ್ತದೆ ಹಾಗೂ ಅನುದಾನ ಬಿಡುಗಡೆಯ ಬಗ್ಗೆ ಮಾನ್ಯ ಲೋಕೋಪಯೋಗಿ ಇಲಾಖಾ ಸಚಿವರಲ್ಲಿ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದು, ಅನುದಾನ ಮಂಜೂರು ಮಾಡಿದ ಕೂಡಲೇ ಕಾಮಗಾರಿಯನ್ನು ಆದ್ಯತೆಯ ಮೇರೆಗೆ ಕೈಗೊಳ್ಳಲಾಗುವುದು ಎಂದರು. ಮೊನ್ನೆ 11ನೇ ತಾರೀಕು ಕಾಪು ಯುವ ಕಾಂಗ್ರೆಸ್ ಸಮಿತಿಯಿಂದ ಕಟ್ಪಾಡಿ ಮತ್ತು ಶಿರ್ವ ಬೆಳ್ಮಣ್ ರಸ್ತೆಯ ಸಲುವಾಗಿ ಒಂದು ಪ್ರತಿಭಟನೆ ಮಾಡ್ತಾರೆ. ಅಲ್ಲಿ ಶಾಸಕರಿಗೆ ಧಿಕ್ಕಾರ ಅಂತಕ್ಕಂಥ ಮಾತಾಡ್ತಾರೆ. ಬಹುಶಃ ನಿಮಗೆ ಗೊತ್ತಿರಬೇಕು, ನಾನು ಅವರಿಗೆ ಧನ್ಯವಾದ ಸಲ್ಲಿಸ್ತೇನೆ. ಇಷ್ಟು ಅವರಿಗೆ ಅವರ ಸರ್ಕಾರ ಏನು ಅನ್ನೋದನ್ನ ಅದು ಮೇಲೆ ಹೋಗಲಿಲ್ಲ ಹೋಗ್ಬೇಕು ಬೀಳ್ತಾ ಸರ್ಕಾರ ಏನು ಅನ್ನೋದನ್ನ ಅವರೇ ಜನರಿಗೆ ತಿಳಿಸ್ಕೊಟ್ಟಂಗ. ಬಹುಶಃ ನಾನು ಶಾಸಕರಾದ್ಮೇಲೆ ಕಾಯವಾಚ ಮನಸ್ಸು ನನ್ನ ಪ್ರಯತ್ನ ಏನ್ ಮಾಡ್ಬೇಕು, 10 ಸಲ PW ಮಿನಿಸ್ಟರ್ ಮನೆಗೆ ಹೋಗಿದ್ದೇನೆ, ಅವರ ಕಚೇರಿ ಹೋಗಿದ್ದೇನೆ. ಮುಖ್ಯಮಂತ್ರಿಗಳನ್ನ 5 ಜನ ಶಾಸಕರು ಹೋಗಿ ಅಲ್ಲಿ ಅವ್ರನ್ನ ಭೇಟಿ ಮಾಡಿ ಸಿಕ್ಕಾಪಟ್ಟೆ ಮಳೆ ಆಗಿದೆ, ಹಾಗಾಗಿ ರಸ್ತೆ ಎಲ್ಲ ಚರಂಡಿ ರಸ್ತೆ ಎಲ್ಲ ಕಿತ್ಕೊಂಡು ಹೋಗಿದೆ, ದಯವಿಟ್ಟು ಅನುದಾನ ಕೊಡಿ, ಇದರಲ್ಲಿ ಯಾವ್ದು ತಾರತಮ್ಯ ಮಾಡಬೇಡಿ ಅಂತ ಮಾತನ್ನ 5 ಜನ ಶಾಸಕರು ಹೋಗಿ ನಾವು ಅಲ್ಲಿ ಬೇಡಿಕೆಯನ್ನು ಕೊಟ್ಟಿದ್ದೇವೆ. ಆದ್ರೆ ಸರ್ಕಾರದ ವತಿಯಿಂದ ಬಹಳ ಬೇಸರ ಹೇಳ್ತೇನೆ, ಯಾವುದೇ ಒಂದು ಈ ಕರಾವಳಿ ಭಾಗ ನಮ್ಗಂತಲ್ಲ, ಈ ಕರಾವಳಿ ಭಾಗಕ್ಕೆ ಯಾವುದೇ ರೀತಿಯ ಸ್ಪಂದನೆಯನ್ನು ಸರ್ಕಾರ ಮಾಡ್ತಾ ಇಲ್ಲ ಅಂತೇಳಿ ತುಂಬಾ ಬೇಸರದಿಂದ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಲಾಲಾಜಿ ಮೆಂಡನ್ ಅವರು ಶಾಸಕರಾಗಿದ್ದಾಗ ಸುಮಾರು ಅವರೇ 200,000 ಕೋಟಿ ರೂಪಾಯಿ ಅನುದಾನವನ್ನು ಇಚ್ಛೆಯನ್ನು ಬಂದಿದ್ದಾರೆ. ನಮಗೆ ಅಷ್ಟು ಬೇಡ, ಅದರ 10% ಇದ್ರು ಒಂದು 250 ಕೋಟಿ ರೂಪಾಯಿ ಅದನ್ನು ನಾವು ಬಹಳ ಖುಷಿ ಪಡ್ತಿದ್ದೇವೆ. ಆದ್ರೆ ಅನ್ಫಾರ್ಚುನೇಟ್ಲಿ ಸರ್ಕಾರ ಯಾವುದೇ ರೀತಿಯಲ್ಲಿ ಸ್ಪಂದನೆ ಮಾಡ್ತಾ ಇಲ್ಲ. ಹಾಗಾಗಿ ಒಬ್ಬ ಶಾಸಕನಾಗಿ ನಮ್ಮ ಪ್ರಯತ್ನ ಎಂದು ಅದೆಲ್ಲವನ್ನು ಕೂಡ ನಾನು ಮಾಡಿದ್ದೇನೆ. ಈ ನಿಟ್ಟಿನಲ್ಲಿ ಒಂದು ಪತ್ರಿಕಾ ಪ್ರಕಟಣೆಯನ್ನು ನಾನು ನಿಮಗೆ ಎಲ್ಲ ಕೊಟ್ಟಿದ್ದೇನೆ. ಹಾಗೆ ವೈಯಕ್ತಿಕ ಟೀಕೆ ಇದನ್ನು ಮಾಡುವಂಥದ್ದು ಬಹುಶಃ ನಮ್ಮ ಬಗ್ಗೆ ಅವರಿಗೆ ನಾವು ಟ್ರಾನ್ಸ್ಫರ್ ನಮ್ಮ ಮೇಲೆ ಇಲ್ಲ, ಹೊಯ್ಗೆ ವ್ಯಾಪಾರ ಮಾಡ್ತಾ ಇಲ್ಲ, ಯಾವುದೇ ಅಕ್ರಮ ಮಾಡ್ತಾ ಇಲ್ಲ, ಬಹುಶಃ ಬೇರೆ ಯಾರು ಸಿಕ್ಕಿಲ್ಲ ಅಂತೇಳಿ ಈ ಸಿಕ್ಕಾಗ ಈ ತರದ ಅವಕಾಶಗಳನ್ನ ಅವರು ಉಪಯೋಗ ಮಾಡ್ತಾರೆ. ಅಂದ್ರೆ ಹಾಗಾಗಿ ಸತ್ಯ ಸಂಗತಿ ಸಮಾಜಕ್ಕೆ ಜನಮಾನಸಕ್ಕೆ ತಿಳಿಬೇಕು. ಯಾವುದೇ ಅಪಪ್ರಚಾರಕ್ಕೆ, ಯಾಕಂದ್ರೆ ನಾನು ಜನ ನಮ್ಮನ್ನು ಒತ್ತಾಯ ಮಾಡಿ, ಆದ್ರೆ ಕಾಂಗ್ರೆಸ್ ಪಕ್ಷದವರು ಈ ತರ ಮಾಡ್ತಕ್ಕಂತ ಈ ಕುಚೇಷ್ಟೆಗಳಿಗೆ, ಈ ಅಪಪ್ರಚಾರಕ್ಕೆ ಜನ ಬಲಿಯವರು ಕಿವಿ ಕೊಡಬಾರ್ದು. ಖಂಡಿತ ನನ್ನ ಜವಾಬ್ದಾರಿ ಇದೆ, ಶಾಸಕನಾಗಿ ನನ್ನನ್ನೇ ಕೇಳಬೇಕು. ಆದ್ರೆ ಕಾಂಗ್ರೆಸ್ ಶಾಸಕರು ಯಾವುದೋ ನೆವನ ಇಟ್ಕೊಂಡು, ಕಾಂಗ್ರೆಸ್ನ ಅಲ್ಲಿ ಮುಖಂಡರು ನೆವನ ಇಟ್ಕೊಂಡು ಎಲ್ಲೂ ಸಿಗ್ಲಿಲ್ಲ ಕೊನೆ ಇದರೆಲ್ಲ ಮಾಡ್ತಕ್ಕಂಥದ್ದು, ಇದನ್ನ ನಾನು ಖಂಡಿಸ್ತೇನೆ. ಮುಂದಿನ ದಿನಗಳಲ್ಲಿ ಅವರು ಬರ್ಲಿ, ನಾನು ಎಲ್ಲ ಕಡೆಯಿಂದ ಹೇಳ್ತೇನೆ, ಅಭಿವೃದ್ಧಿ ವಿಚಾರ ಬಂದಾಗ ಅಲ್ಲಿ ಪಕ್ಷ ಬರಬಾರ್ದು. ನಾನು ಮೊದಲೇ ಹೇಳಿದ್ದೇನೆ, ನಾನು ಗೆದ್ದು ಬಂದಾಗ ಶಾಸಕನಾಗಿ ನನ್ನ ಮುಂದಿನ ನಾಳೆ ಏನಿರ್ಬೇಕಂತ ಕೇಳಿದಾಗ ಆ ಹಿರಿಯರು ನನಗೆ ಕೊಟ್ಟಂತ ಮಾರ್ಗದರ್ಶನ, ನೀವೊಂದು ತಾಯಿ ಸ್ಥಾನದಲ್ಲಿ ಅಲ್ಲಿ ಯಾವುದೇ ಪಕ್ಷ ಬರಬಾರ್ದು, ಧರ್ಮ ಬರಬಾರ್ದು, ಜಾತಿ ಬರಬಾರ್ದು ಅನ್ನುವಂತ ಒಂದು ಸೂಚನೆಯನ್ನು ನಮ್ಮ ಹಿರಿಯರು ಕೊಟ್ಟಾಗ ಅದು ನಾವು ತಪಸ್ಸು ಬೇಗ ನಿವೃತ್ತಿ ಮಾಡ್ತಾ ಬರ್ತೇವೆ.
ಈ ಸಂದರ್ಭ ಗುರ್ಮೆ ಸುರೇಶ್ ಶೆಟ್ಟಿ, ಜಿತೇಂದ್ರ ಶೆಟ್ಟಿ ಉದ್ಯಾವರ, ಗೋಪಾಲಕೃಷ್ಣ ರಾವ್, ನವೀನ್ ಎಸ್ಕೆ ಹಾಗೂ ಅನಿಲ್ ಕುಮಾರ್ ಮತ್ತು ಸೋನು ಪಾಂಗಳ ಉಪಸ್ಥಿತರಿದ್ದರು. ರವಿರಾಜ್, ವಿ4 ನ್ಯೂಸ್, ಪಡುಬಿದ್ರಿ.